ಎಲ್ಲರಿಗೂ ನಮಸ್ಕಾರ ರೀ. ಇವತ್ತೊಂದು ರಾಗಿ ಪರೋಟ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೇವಲ ಒಂದು 10 ನಿಮಿಷದಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ನಾವು ರಾಗಿ ಪರೋಟವನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ, ತುಂಬ ಟೇಸ್ಟಾಗಿಯೂ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗ್ಬೋದು, ಮಧ್ಯಾಹ್ನಕ್ಕೆ ಟಿಫಿನ್ನು ಆಗಿರ್ಬೋದು, ಊಟಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬೌಲ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಈ ರಾಗಿ ಹಿಟ್ಟನ್ನು ಇಲ್ಲಿ ನಾನು ಹಾಕುತ್ತಾ ಇದ್ದೇನೆ. 1 ಬೌಲ್ ರಾಗಿ ಹಿಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೇನೆ. ನಾನು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಬೇಕಿದ್ರೆ ನೀವು ಮೈದಾ ಹಿಟ್ಟು ತೊಗೋಬೋದು, ಸ್ವಲ್ಪ ಬೇಕಿದ್ರೆ ರವೆನ ಹಾಕೋಬೋದು. ಇವಾಗ ಇದು ಹಿಟ್ಟು ನೋಡಿರಿ, 2 ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾವು ರೌಂಡ್ ಶೇಪ್ ಮಾಡ್ಕೊಂಡ್ಬಿಟ್ಟು ಇದಕ್ಕೇ ನಾನಿಲ್ಲಿ ಒಂದು 3/4 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೇನೆ. ಇದು ನೀರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ನಾವು ಚಪಾತಿ ನೋಡಿರಿ ಯಾವ ಥರ ಕಲಿಸ್ತೀವಲ್ಲ ಹಿಟ್ಟು, ಅದೇ ಥರನೇ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇವಾಗ ನಾನು 3/4 ಬೌಲ್ ನೀರು ತೊಗೊಂಡಿದ್ದಲ್ಲ, ಇದಕ್ಕೆ ಇನ್ನೊಂದು ಅರ್ಧ ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೇನೆ. ನಾವಿದನ್ನು ನೋಡಿರಿ ಒಟ್ಟು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ತೀವಿ ಅದಕ್ಕಿಂತಲೂ ಸ್ವಲ್ಪನೇ ಲೂಸ್ ಕಲಿಸಿದ್ರೆ ಸಾಕು. ಇವಾಗ ನಾವು ಒಂದು ಹದಕ್ಕೆ ಇದನ್ನು ಕಲಿಸಿದ್ದೇವೆ, ನೋಡ್ಬೋದು. ನಮ್ಮದು ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ದೇನೆ. ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ಇದರ ಜೊತೆಗೆ ಚೆನ್ನಾಗಿ ಕಲಿಸಿದ್ರೆ ನಮಗೆ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಮತ್ತೆ ಅರ್ಧ ಬೌಲ್ ನೀರಲ್ಲಿ ಸ್ವಲ್ಪನೇ ಇಷ್ಟು ಉಳಿಸ್ಕೊಂಡಿದ್ದೇನೆ. ನೀವು ಹದ ನೋಡಿಬಿಟ್ಟು ಕಲಿಸ್ಬೋದು. ನೋಡ್ಬೋದು ನಮ್ಮದು ಈ ಥರ ಆಗಿದೆ. ನಿಮಗೆ ಇದು ಸ್ವಲ್ಪನೇ ಹಿಟ್ಟು ಸ್ವಲ್ಪ ಬಿಡಿ ಬಿಡಿ ಅನಿಸ್ತಿತ್ತು ಅಂತಂದರೆ ಬೇಕಿದ್ರೆ 1 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ 1 ಕಪ್ಪು ಗೋಧಿ ಹಿಟ್ಟನ್ನು ತೊಗೋಬೋದು. ನಂದೀಗ ಸ್ವಲ್ಪನೇ ನೋಡ್ಬೋದು ಈ ಥರ ಕಲಸಿಟ್ಟಿದ್ದೀನಿ. ಇದನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಇಟ್ಕೋತಾ ಇದ್ದೇನೆ. ಇವಾಗ ನಾನು ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೇನೆ. ಈ ಬೌಲಿಗೆ ನೋಡಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ಜೀರಿಗೆಯನ್ನು ತೊಗೊಂಡಿದ್ದೇನೆ. ಇದನ್ನು ಹಾಕೋತಾ ಇದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು 1-2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದಕ್ಕೇ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ. ಯಾಕಂದರೆ ನಾವು ಮುದ್ದೆ ಮಾಡಿದ್ದೆವು, ದೋಸೆ ಮಾಡಿದ್ದೆವು, ರೊಟ್ಟಿ ಅದು ಮಾಡ್ತೀವಲ್ಲ, ಈ ಥರ ಪರೋಟ ಮಾಡಿದಾಗೆ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 1-2 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ. ಇದನ್ನು ಹಾಕೋತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಎಲ್ಲವನ್ನು ಹಾಕಿದ್ದೇವೆ. ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ನಾನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಇದನ್ನು ಇದ್ರ ಜೊತೆಗೇ ಚೆನ್ನಾಗಿ ಈ ಥರನೇ ಕಲಿಸ್ಕೊಳ್ಳೋಣ್ರಿ. ನಿಮಗೆ ಇಷ್ಟ ಇತ್ತು ಅಂತಂದರೆ ಬೇಕಿದ್ರೆ ಆಲೂಗಡ್ಡೆ ಮಿಕ್ಸು ಮಾಡ್ಕೋಬೋದು. ಇದು ಈರುಳ್ಳಿ ನೀರು ಬಿಟ್ಕೊಳ್ಳತ್ರಿ, ನಾನು ನೀರು ಹಾಕಿಲ್ಲ. ಈಗ ಫಸ್ಟಿಗೆ ನಾನು ಏನು ಹಾಕಿದ್ದೀನಿ ಅಷ್ಟರ ಮ್ಯಾಗೆ ಬಿಟ್ಟಿದ್ದೀನಿ. ಇವಾಗ ನೋಡ್ಬೋದು ನಾನು 4 ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ಇದು ತುಂಬ ತೆಳು ಬರೋದಿಲ್ಲ. ನಾವು ಜಸ್ಟು ಈ ಥರ ಲಟ್ಟಿಸಿದ್ರೆ ಸಾಕು. ಅಂದರೆ ಈಗ ನಾವು ಗೋಧಿ ಹಿಟ್ಟು ಹಾಕಿಬಿಟ್ಟು ಹೆಂಗೆ ಲಟ್ಟಿಸ್ತೀವಲ್ಲ ಆ ಥರ ಬರೋದಿಲ್ಲ. ಸ್ವಲ್ಪನೇ ಇದನ್ನು ಈ ಥರ ಮಾಡಿದ್ರೆ ಸಾಕು. ನೋಡ್ಬೋದು ನಮ್ಮದು ರೌಂಡ್ ಶೇಪಲ್ಲಿ ಬರುತ್ತೆ. ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಸ್ವಲ್ಪನೇ ಅಂದರೆ ಸಮವಾಗಿ ನಾವು ಲಟ್ಟಿಸ್ಕೋಬೇಕ್ರಿ. ನೋಡ್ಬೋದು ನಮ್ಮದು ರೆಡಿ ಆಗಿದೆ. ಇವಾಗ ನೋಡ್ಬೋದು ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೇನೆ, ಮತ್ತು ಇಲ್ಲಿ ಇನ್ನೊಂದನ್ನು ಸಹ ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಇದ್ರ ಮೇಲೆ ನಾವು ಈರುಳ್ಳಿಯನ್ನು ಕಟ್ ಮಾಡಿದ್ದೇವಲ್ಲ, ಬೇಕಿದ್ರೆ ಇದಕ್ಕಿನ್ನಲೂ ಸಣ್ಣಕ್ಕೆ ನೀವು ಕಟ್ ಮಾಡ್ಕೋಬೋದು. ಇವಾಗ ನಾವು ಒಂದನ್ನು ಹಾಕ್ಕೊಂಡಿದ್ದೇವೆ. ಇದ್ರ ಮೇಲೆ ನಾವು ಇನ್ನೊಂದನ್ನು ಮಾಡಿದ್ದೇವೆ ನೋಡ್ರಿ, ಇದನ್ನು ಸಹ ಹಾಕ್ಕೊಳ್ಳೋಣ. ಇವಾಗ ನಮ್ಮದಿದು ಪ್ರೆಸ್ ಮಾಡಿದ್ದೇವೆ. ಇದನ್ನು ಇವಾಗ ಸರಿಯಾಗಿದೆ. ಈಗ ನಾವು ಚಾಕುದ್ಲಿಂದ ಕಟ್ ಮಾಡಬೇಕ್ರಿ. ಅಂದರೆ ಸ್ವಲ್ಪನೇ ಈ ಥರನೇ, ಅಂದರೆ ಬೇಗ ಕಟ್ ಆಗುತ್ತೆ. ನೋಡ್ಬೋದು ಈ ಥರನೇ ನಾನು ಇದರೊಳಗೆ ಅಂತ ಇದ್ದೇನೆ. ಈ ಥರ ಉದ್ದಕ್ಕೆ ಕಟ್ ಮಾಡಿ ತುಂಬ ಸುಲಭವಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಇವಾಗ ನಾವು ಕಟ್ ಮಾಡೋದಾದಮೇಲೆ ನಾವು ನೋಡ್ಬೋದು, ಅಂದರೆ ನಮ್ಮದು ಫೋಲ್ಡು ಚೆನ್ನಾಗಿ ಬರ್ತಾ ಇದೆ. ನಾವು ಈ ಕಡೆ ಇದನ್ನು ಈ ಥರ ಸಮವಾಗಿ ಮಾಡ್ಕೋಬೇಕು. ಈಗ ಇದನ್ನು ಸಹ ಇದೇ ಥರನೇ ನಾವು ಫೋಲ್ಡು ಮಾಡ್ಕೋಬೇಕು. ಪ್ರೆಸ್ ಮಾಡೋಂಗಿಲ್ಲ, ಸ್ವಲ್ಪ ಮಾಡಿದ್ರೆ ಸಾಕು. ಇವಾಗ ನಾ 3 ಮಾಡ್ಕೊಂಡಿದ್ದೇನೆ. ಸ್ವಲ್ಪನೇ ಇಲ್ಲಿ ನಾನು ಹಿಟ್ಟು ಹಾಕೋತಾ ಇದ್ದೇನೆ. ಹಿಟ್ಟು ಹಾಕಿಬಿಟ್ಟು ಇದನ್ನು ಈ ಥರ ಮಾಡಬೇಕ್ರಿ. ಅಂದರೆ ಇದು ಈರುಳ್ಳಿ ಹೊರಗಡೆ ಬರೋ ಚಾನ್ಸ್ ಇರ್ತೈತಲ್ಲ, ಹಾಗಾಗಿ ಇದನ್ನು ಈ ಥರನೇ ಪ್ರೆಸ್ಸು ಮಾಡಬೇಕು.
ಇವಾಗ ನಾನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪನೇ ಈ ಥರ, ಅಂದರೆ ತುಂಬ ಇದು ಮಾಡೋಷ್ಟಿಲ್ಲ, ಈ ಥರ ಜಸ್ಟ್ ನಮಗೆ ಇದು ಲೇಯರ್ ಈ ಥರ ಓಪನ್ ಆದರೆ ಸಾಕು. ಈ ಥರನೇ ಬೇಡ, ತುಂಬ ತೆಳುಗೂ ಬೇಡ, ಮೀಡಿಯಮ್ ಆಗಿನೇ ಲಟ್ಟಿಸ್ಕೋಬೇಕು ನಿಧಾನಕ್ಕಿಂದು. ರೆಡಿ ಆಗಿದೆ ಇದು. ಇವಾಗ ನಾನು ಸ್ಟವನ್ನು ಆನ್ ಮಾಡಿದ್ದೇನೆ. ಇದ್ರ ಮೇಲೆ ಸ್ವಲ್ಪನೇ ಆಯಿಲನ್ನು ಹಚ್ತಾ ಇದ್ದೇನೆ. ಇವಾಗ ನಾನು ಇದನ್ನು ತೊಗೊಂಡಿದ್ದೇನೆ. ನಾನಿಲ್ಲಿ ತವದ ಮೇಲೆ ಹಾಕೋತಾ ಇದ್ದೇನೆ, ನೋಡ್ಬೋದು. ಇವಾಗ ನಮ್ಮದು ಪರೋಟ ತಿರುಗಿಸಿ ನೋಡೋಣ. ಇದು ಒಳ್ಳೆ ಪರಿಮಳ ಅಂತೂ ಬರ್ತಾ ಇದೆ. ಒಂದು ಕಡೆಗೆ ಬೆಂದಿದೆ, ನೋಡ್ಬೋದು. ಇದು ಬೇಯಬೇಕಾದ್ರೆ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ, ನೋಡ್ಬೋದು. ಚೆನ್ನಾಗಿ ಈ ಥರನೇ ಆಯಿಲು ಹಚ್ಚಬೇಕು. ಈ ಕಡೆನೂ ತಿರುಗಿಸಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ಇದಕ್ಕೂ ಸಹ ಆಯಿಲು ಹಚ್ಚೋಣ. ಇವಾಗ ನಾವು ಈ ಸೈಡ್ನು ಸಹ ತೆಗೆದು ಹಾಕ್ಕೊಂಡಿದ್ದೇನೆ, ನೋಡ್ಬೋದು. ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಸಹ ಈ ಕಡೆ ಟರ್ನ್ ಮಾಡ್ಕೊಂಡು ನೋಡೋಣ. ಎರಡು ಕಡೆಗೆ ಚೆನ್ನಾಗಿ ಬೆಂದಿದೆ. ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲಿ, ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮಗಿದು ರೆಡಿ ಆಗಿದೆ. ಇವಾಗ ನೋಡ್ಬೋದು ನಮ್ಮದು ಚೆನ್ನಾಗಿ ಬೆಂದಿದೆ. ನಾನು ಇನ್ನೊಂದು ಸಹ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಈ ಕಡೆ ತಿರುಗಿಸೋಣ. ಆಯಿಲು ಇದು ಬೇಕಾದರೆ ಆಯಿಲ್ ನೀವು ಹಚ್ಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಬೋದು. ನೋಡ್ಬೋದು ನಮ್ಮದು ಇನ್ನೊಂದು ಸಹ ರೆಡಿಯಾಗಿದೆ. ನಾನು ಇದನ್ನು ಸಹ ತೆಗೆದು ಇಟ್ಕೊತಾ ಇದ್ದೇನೆ. ನಮ್ಮದು ರಾಗಿ ಪರೋಟ ತುಂಬ ಚೆನ್ನಾಗಿದೆ. ಒಂದು 10 ನಿಮಿಷದಲ್ಲೇ ಮಾಡ್ಬೋದು. ತುಂಬ ಟೇಸ್ಟಾಗಿಯೂ ಇರುತ್ತೆ. ನಾನು ಇದು 2ನೇ ಸರ್ತಿ ಮನೆಯಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.